ಹಲೋ ಹಾಯ್ ಫ್ರೆಂಡ್ಸ್, ನಾನಿವತ್ತು ಟಾಕ್ಸಿಕ್ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೆ ಇದನ್ನು ಎಲ್ಲರೂ ರಿಲೀಸ್ನ ಮುಂದೂಡಲಾಯಿತು ನಿಮಗೆ ಇರೋ ಥರ ಕನ್ಫ್ಯೂಸ್ ನನಗೂ ಇತ್ತು. ಬಟ್ KVN ಪ್ರೊಡಕ್ಷನ್ ಅವರು ಏನು ನಿರ್ಧಾರ ಮಾಡಿದ್ದಾರೆ ಅಂದರೆ, ಇದಕ್ಕೆ ಡೈರೆಕ್ಟರ್ ಆದಂಥ ಗೀತಾ ಮೋಹನ್ ದಾಸ್ ಇವರೇ ನೋಡಿ ನಮ್ಮ ಟಾಕ್ಸಿಕ್ಕಲ್ಲಿ ನಿರ್ದೇಶನ ಮಾಡುತ್ತಿರುವ ಒಬ್ಬರು ಡೈರೆಕ್ಟ್ರು. ಇವರು ಮಲಯಾಳಂದಲ್ಲಿ ತುಂಬ ಮೂವೀಸ್ಗಳನ್ನು ಮಾಡಿದ್ದಾರೆ. ಬಟ್ ಈ ಟಾಕ್ಸಿಕ್ ಮೂವಿನ ಯಾಕೆ ಮುಂದೂಡಲಾಯಿತು ಅಂದರೆ, ಇಲ್ಲಿ ಜಾಸ್ತಿ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳ ನಾವು ಈಗಾಗಲೇ ಟ್ರೈಲರಲ್ಲಿ ಟೀಸರಲ್ಲಿ ನೋಡ್ಕೊಂಡ್ಬಂದಿದ್ವಿ. ಬಟ್ ಅವ್ರ ಲುಕ್ಸ್ ವೈಸ್ ಆಗಿರ್ಬೋದು, ಬಟ್ ಕೆಲವೊಂದು ಪಾತ್ರಗಳು ಇನ್ವಾಲ್ವ್ ಆಗಿದ್ದಾವೆ. ಯಾಕಂದರೆ ಇದು ಎಲ್ಲ ಇಡೀ ನಮ್ಮ ಫ್ಯಾನ್ ವರ್ಲ್ಡಲ್ಲಿ ನಮ್ಮ ಕನ್ನಡ ಮೂವಿಗೋಸ್ಕರನೇ ಯಾವ ಮೂವಿಗೋಸ್ಕರ ಈ ಮೂವಿನ ನೋಡಬೇಕಾದ್ರೆ ಕೆಲವೊಬ್ರಿಗೆ ಯಾವ ಥರ ಇದೆ ಅಂದರೆ, ಏನು ಮಾಡಿರ್ಬೋದು ಇದರಲ್ಲಿ, ಯಾವ ಥರ ಯಶ್ ಅವರು KGF 1, 2 ಮಾಡಿದ್ಮೇಲೆ ಅವ್ರ ಮೇಲೆ ತುಂಬ ಭರವಸೆ ಸಿಕ್ಕಿದ್ದಾರೆ. ಇವಾಗ ಎಷ್ಟೋ ಹೀರೋಗಳಿದ್ದಾರೆ ಅಂದರು, ಬೇರೆ ಲ್ಯಾಂಗ್ವೇಜ್ಗೂ ನಾವು ನೋಡಿಕೊಂಡ್ರು ಕೂಡ ನಮ್ಮ ಕನ್ನಡದಲ್ಲಿ ಇವಾಗ ಯಶ್ ಅವ್ರನ್ನ ಬೀಟ್ ಮಾಡೋ ಸಾಧ್ಯತೆಗಳು ಯಾರಿಗೂ ಇಲ್ಲ ಅಂತ ನಾನು ನಿಜವಾಗ್ಲೂ ಓಪನ್ ಮೈಂಡಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ಕ್ರೇಜ್ ಇರೋದು ಹಂಗಿದೆ ಇವಾಗ ನಮ್ಮ ಯಶ್ ಬಾಸ್ ಅವ್ರದ್ದು. ಹಾಗಾಗಿ ಎಲ್ಲರಿಗೆ ಮಾಮೂಲಿ ಗೊತ್ತು ಅವರು ಗತ್ತು ಏನಂತ. ಬಟ್ ಈ ರಿಲೀಸ್ ಡೇಟ್ ಯಾಕೆ ಮುಂದೂಡಲಾಯಿತು ಅಂದರೆ, ಇಲ್ಲಿ ಕೆಲವೊಂದು 3 ಡಿಫ್ರೆಂಟ್ ಕ್ಯಾರೆಕ್ಟರ್ಗಳನ್ನು ನೋಡಿದ್ದೀವಿ. ಅದರಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರುವ ಸ್ವಲ್ಪ ಸಂಧ್ಯೆ ಕೆಲವೊಂದು ಕ್ಲಿಪ್ಸ್ಗಳನ್ನ ತಿರ್ಗಾ ಶೂಟ್ ಮಾಡ್ತಾರಂತ ಅದನ್ನು ಅಪ್ಡೇಟ್ ಬಂದಿಲ್ಲ. ಬಟ್ ರಿಲೀಸ್ ಡೇಟ್ಗೂ ಮುಂಚೆನೇ ಅವ್ರು ಅನೌನ್ಸ್ ಮಾಡಿದರು, ಎಲ್ಲ ಪ್ರಾಪರ್ ಆಗಿತ್ತು. ಬಟ್ ಮೊನ್ನೆ ಒಂದು ಸಾಂಗ್ ಇತ್ತಲ್ಲ, ಆ ಸಾಂಗಿಂದ ಕೆಲವು ಜನಗಳಿಗೆ ರೀಚ್ ಆಗಿಲ್ಲ. ಹಾಗಾಗಿಬಿಟ್ಟು ಸ್ವಲ್ಪ ವೇಟ್ ಮಾಡಿಕೊಂಡು ಸ್ವಲ್ಪ ಹಿಂದೆ ಮುಂದೆ ನೋಡಿಬಿಟ್ಟು ಯಾವ ಥರ ನಾವು ಸ್ಕ್ರೀನ್ ಪ್ಲೇ ವರ್ಕ್ ಹೇಗಿದೆ, ಪ್ರೊಡಕ್ಷನ್ ವೈಸು ಸ್ವಲ್ಪ ಲೇಟ್ ಆಗಿದೆ. ಬಟ್ ಎಲ್ಲ ಶೂಟಿಂಗ್ ಎಲ್ಲ ಮುಗಿದಾಗಿದೆ. ಬಟ್ ಪ್ರೊಡಕ್ಷನ್ ಅವರು ಸ್ವಲ್ಪ ಲೇಟ್ ಮಾಡ್ತಾಯಿದ್ದಾರೆ. ಯಾಕಂದರೆ ಕೆಲವೊಂದು ಮೂವೀಸ್ಗಳು KVN ಪ್ರೊಡಕ್ಷನ್ ಅಂದರೆ ಅದೊಂದು ಮೂವಿ ಸಂಸ್ಥೆ. ಅಲ್ಲಿ ಕೆಲವೊಂದು ಆಘಾತಗಳಿದ್ದಾವೆ ಅವರಿಗೆ. ಇನ್ನೊಂದು ಜನನಾಯಕನ್ ಅವರು ತಮಿಳಲ್ಲಿ ಮಾಡ್ತಾಯಿದ್ದಾರೆ. ಹಾಗಾಗಿ ಕೆಲವೊಂದು ಮೂವೀಸ್ನ ಅಪ್ಡೇಟ್ ಕಮ್ಮಿ ಇದೆ, ಬೇಕಾದ್ರೆ ನೋಡ್ಕೋಬೋದು. ಜನನಾಯಕನ್ ಕೂಡ ಇನ್ನೂ ರಿಲೀಸ್ ಆಗಿಲ್ಲ. ಅದೇ ಕಮ್ಬ್ಯಾಕಲ್ಲಿರುವ KVN ಪ್ರೊಡಕ್ಷನ್ ಅವರು ಕೂಡ ಟಾಕ್ಸಿಕನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಅವರು ಏನೋ ಸ್ವಲ್ಪ ಉದ್ದೇಶಪೂರ್ವಕವಾಗೋ ಏನೋ ಟೆಕ್ನಿಕಲ್ ಪರವಾಗಿವಾಗೋ ಸ್ವಲ್ಪ ತೊಂದರೆಯಲ್ಲಿ ಆಗಿಬಿಟ್ಟು ಸ್ವಲ್ಪ ಅಪ್ಡೇಟನ್ನು ನೀಡ್ತಾಯಿಲ್ಲ. ಬಟ್ ನೀವು ತಲೆಗೆ ಇಟ್ಕೊಂಬಿಡಿ, ಈ ಟಾಕ್ಸಿಕ್ನ ಮಾತ್ರ ಯಾರೇ ಬಂದರೂ ಅದು ಎಷ್ಟೇ ಆದ್ರೂ ನಮ್ಮ ಟಾಕ್ಸಿಕ್ಕೇ. ಇಲ್ಲಿ ಪ್ರೊಡಕ್ಷನ್ ವೈಸು ಸ್ವಲ್ಪ ಲೇಟಾಗಿದೆ, ಬೇಕಾದ್ರೆ ನೋಡ್ಬೋದು. ಅವ್ರು ನೋಟಿಫಿಕೇಷನ್ ಹಾಕಿದ್ದಾರೆ, ಏನೋ ಒಂದು ಎಲ್ಲ ನಮ್ಮ ಜನತೆಗೋಸ್ಕರ ಒಂದು ಅಪ್ಡೇಟನ್ನು ನೀಡಿದ್ದಾರೆ. ಬೇಕಾದರೆ ನಾನು ಹೇಳೋದು ಡೌಟ್ ಇದ್ದರೆ ಇವತ್ತು ಯಶ್ ಅವರ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ನೋಡಿ. ಸ್ವತಃ ಅವರೇ ಪೋಸ್ಟನ್ನು ನೀಡಿದ್ದಾರೆ. ಟಾಕ್ಸಿಕ್ ಫಾರ್ ಸ್ವಲ್ಪ ದಿವಸ ಆಗ್ಬೋದು ಅಂತ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅವರು ಒಂದು ಲೆಟರ್ ಟೈಪ್ನ ಹಾಕಿದ್ದಾರೆ. ಬೇಕಾದ್ರೆ ಅದನ್ನು ನೀವು ಕರೆಕ್ಟಾಗಿ ಸ್ವಲ್ಪ ಸ್ಕಿಪ್ ಮಾಡ್ಕೊಂಡು ನೋಡಿ, ಇಲ್ಲಾಂದರೆ ಅದೇ ಆದ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಬೇಕಾದರೆ ನೋಡಿ. ನಾನು ಹೇಳೋದು ಸುಳ್ಳು ಅನಿಸಿದರೆ. ಬಟ್ ಈ ಮೈಂಡಲ್ಲಿ ಒಂದು ಇಟ್ಕೊಂಬಿಡಿ, ಎಷ್ಟೇ ಲೇಟ್ ಆದ್ರೂ ಬರೋದು ಮಾತ್ರ ಖಂಡಿತ, ಧೂಳು ಎಬ್ಸೋದು ಮಾತ್ರ ಪಕ್ಕಾನೇ. ಇದನ್ನು ಮಾತ್ರ ಯಾವುದೇ ಲ್ಯಾಂಗ್ವೇಜಸ್ಗಾಗಲಿ ಬರ್ಕೊಂಡು ಇಟ್ಕೊಂಬಿಡಿ. ಯಶ್ ಅವ್ರನ್ನ ಇವಾಗ ಯಾರು ಬೀಟ್ ಮಾಡೋಕ್ಕಾಗಲ್ಲ. ನಮ್ಮ ಕನ್ನಡ ಮೂವಿ ಲೆವೆಲ್ಲೇ ಮತ್ತೆ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ತಾರೆ. ಇದು ಫ್ಯಾನ್ ವಾರ್ ಆಗೋದಕ್ಕಿಂತ ನಮ್ಮ ಕನ್ನಡ ಮೂವಿ, ನಮ್ಮ ಹೆಮ್ಮೆಯ ಮೂವಿ, ನಮ್ಮ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರು ಅಭಿನಯಿಸ್ತಾ ಇರುವ ಮೂವಿ ಅಂತ ಹೆಮ್ಮೆಯಿಂದ ನಾವು ರಿಲೀಸ್ಗೆ ವೇಟಿಂಗ್ ಮಾಡ್ತಾಯಿದ್ದೀವಿ. ಎಲ್ಲ ರಿಲೀಸ್ ಆದ ತಕ್ಷಣ ನೋಡಿ ನಮ್ಮ ಕನ್ನಡ ಮೂವಿಗೆ ನಾವು ಸಪೋರ್ಟ್ ಮಾಡೋಣ. ಯಾರೆಲ್ಲ ನನ್ನ ಹೊಸ್ದಾಗಿ ಚಾನಲ್ನ ಯೂಸ್ ಮಾಡ್ತಾಯಿದ್ದಾರೋ, ಪ್ಲೀಸ್ ನಾನು ಹೇಳೋ ವಿಷಯ ನಿಮಗೆ ಕಂಫರ್ಟಬಲ್ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ನ ಬಟನ್ನ ಒತ್ತಿಬಿಡಿ ಪ್ಲೀಸ್. ಇದೇ ಥರ ಸಪೋರ್ಟಿವ್ ಆಗಿರಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.